ಯಾಕಂತಂದರೆ ಸಾಕಷ್ಟು ಐತಿಹಾಸಿಕ ಸ್ಥಳಗಳು ಇರೋಂಥ ಒಂದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಸಂಪತ್ತನ್ನು ರಾಜ್ಯಕ್ಕೆ ಕೊಂಡೊಯ್ಯುವಂಥ ಉದಾಹರಣೆಗಳನ್ನು ನಾವು ತಿಳಿಸ್ಬೇಕಂದ್ರೆ ಒಂದೇನು ನಾವು ಕರೆಂಟ್ ರಾಜ್ಯಕ್ಕೆ ಕೊಡ್ತಾ ಇದ್ದೀವಿ ನಮ್ಮ ಶಕ್ತಿನಗರದಿಂದ. ಮತ್ತೆ ಅದಲ್ಲದೆ ಗೋಲ್ಡ್ ಇವತ್ತು ಅಟ್ಟಿ ಚಿನ್ನದ ಗಣಿಯಿಂದ ಅಲ್ಲ ಸಭಾಧ್ಯಕ್ಷರು 2 ನಿಮಿಷ ಉತ್ತರ ಕರ್ನಾಟಕದಂದಾಗ ನಮ್ಮ ಜಿಲ್ಲೆ ಪರಿಚಯ ಕೂಡ ನಾನು ಹೇಳ್ಬೇಕನ್ನೋಂಥದ್ದು ನನ್ನ ಅಪೇಕ್ಷೆ. ತಾವು ಹೊಸಬರಿಗೆ ಒಂದು ಅವಕಾಶ ಕೊಟ್ರಿ, ನಿಮ್ ಬಗ್ಗೆ ಕೂಡ ನನಗೆ ಬಹಳ ದೊಡ್ಡ ಅಭಿಮಾನ ಅದ ಸಭಾಧ್ಯಕ್ಷರೇ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಅಶೋಕ ಶಿಲಾಶಾಸನ ಕೂಡ ನಮ್ಮಲ್ಲಿ ಇರೋದ್ರಿಂದ, ಯಾಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರವಾಸ ತಾಣ ಇಲ್ಲ. ಇವತ್ತು ನಾವು ನೋಡ್ರಿ ಗುಲ್ಬರ್ಗಕ್ಕೆ ನೋಡಿದಾಗ ನಾವು ಶರಣಬಸಪ್ಪ ಅಪ್ಪ ಅವರ ದೇವಸ್ಥಾನವನ್ನು ನೋಡಿ ಎಲ್ಲರೂ ಅಲ್ಲಿಗೆ ಹೋಗಿ ದರ್ಶನ ತಗಂತೀವಿ. ಇವತ್ತು ನಮ್ಮಲ್ಲಿ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿದ್ರು ಕೂಡ ಅವು ಡೆವಲಪ್ಮೆಂಟ್ ಆಗಿಲ್ಲ. ಹಂಗಾಗಿ ಸರ್ಕಾರ ಇದನ್ನ ಗಮನದಲ್ಲಿಟ್ಟು ನಮ್ಮ ರಾಯಚೂರು ಜಿಲ್ಲೆಯನ್ನ ದೊಡ್ಡ ಒಂದು ಪ್ರವಾಸಿ ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತನ್ನಂಥದ್ದು ಒಂದು ನನ್ನ ಒಂದು ಬೇಡಿಕೆ. ಅದಲ್ಲದೆ ನನ್ನ ದೇವದುರ್ಗದ ವಿಷಯ ಬಂದಾಗ ನಮ್ಮಲ್ಲಿ ಅತಿ ಹಿಂದುಳಿದ ತಾಲೂಕಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ತಾವು ಹೇಳಿದಂಗೆ ನಿನ್ನೆನು ನಾನು ಈ ವಿಷಯ ಮಾತಾಡಿನಿ, ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಅಂದ್ರೆ ನೀರಾವರಿ ಇವತ್ತು ಸನ್ಮಾನ್ಯ ದೇವೇಗೌಡರು ಅವ್ರು ನಮ್ಗೆ ನೀರಾವರಿ ಕೊಟ್ಟರು, 80% ನೀರಾವರಿ ಆಗ್ಯದ ಸನ್ಮಾನ್ಯ ಅಧ್ಯಕ್ಷರೇ. ಇನ್ನ ಒಂದಿಷ್ಟು ನೀರಾವರಿ ಆಗ್ಲೇಬೇಕು, ಯಾಕಂತಂದ್ರೆ ಮುಂಡ್ರಿ ಶಿವರಾಯ ಒಂದು ಲಿಫ್ಟ್ ಇರಿಗೇಷನ್ ಅನ್ನಂತ ಒಂದು DPR ಆಗ್ಯದ. ಆದ್ರೆ ಮಾನ್ಯ ನೀರಾವರಿ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದಿವಿ, ಅವರು ಕೂಡ ನೋಡೋಣ ಅಂತ ಹೇಳಿದ್ರ ಇದನ್ನ ನೀರಾವರಿ ಮಾಡಿದ್ರೆ ನಮ್ಮ ತಾಲೂಕ ಸಂಪೂರ್ಣ ನೀರಾಗ್ತದ ಈ ಮೇಲ್ಭಾಗದ ಜನರಿಗೆ ಅನ್ನಂಥದ್ದು. ಇನ್ನೊಂದು ಈಗೇನು ಕೃಷ್ಣಾ ನದಿ ತುಂಬಿ ಹರಿದಾಗ ನಮ್ಮಲ್ಲಿ ಮಳೆ ಬರ್ಲಿ ಬರದೇ ಇರ್ಲಿ ಪ್ರತಿ ವರ್ಷ ಕೂಡ ಪ್ರವಾಹ ಬರ್ತದ. ಬಂದಂತ ಸಂದರ್ಭದಲ್ಲಿ ಆ ಭಾಗದ ಹಳ್ಳಿಗಳು ಅರ್ಧದಷ್ಟು ಮುಳುಗಂತ ಒಂದು ವಾತಾವರಣ ಇರೋದ್ರಿಂದ ತಾತ್ಕಾಲಿಕ ಗಂಜಿ ಕೇಂದ್ರಗಳನ್ನ ಮಾಡ್ತಾರ, ಅವ್ರಿಗೇನು ಸಣ್ಣ ಪುಟ್ಟ ಒಂದು ಸಹಾಯ ಮಾಡ್ತಾರ. ಆದ್ರೆ ಅವರಿಗೆ ಒಂದು ಆ ಊರುಗಳನ್ನ ಅಲ್ಲಿ ಏನ್ ಮುಳುಗಡೆ ಆಗಿರ್ತದ ಅಂತ ಊರುಗಳನ್ನ ಕೆಲವೊಂದ್ ಕಡೆ ಸ್ಥಳಾಂತರ ಮಾಡಿ ಅವರಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅನ್ನೋಂಥದ್ದು ನಾನು ಈ ತಮ್ಮ ಮುಖಾಂತರ ಗಮನ ಸೆಳಿತೀನಿ. ಅದನ್ನ ಬಿಟ್ರೆ ಆರೋಗ್ಯ, ಇವತ್ತು ನೋಡ್ರಿ, ಇವತ್ತು ಆರೋಗ್ಯದ ವಿಚಾರ ಬಂದಾಗ ಇವತ್ತು ನಮಗೇನಾದ್ರೂ ಆಕ್ಸಿಡೆಂಟ್ ಆಯ್ತು ಏನಾರು ಆಯ್ತು ಅಂತಂದ್ರೆ ನಾವು ಬಳ್ಳಾರಿಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು. ನಮ್ಮಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಇಲ್ಲ. ಏಮ್ಸ್ಗಾಗಿ ನಾವು ಸಾಕಷ್ಟು ಹೋರಾಟಗಳು ನಡೀತಿದವ, ನಮ್ಮ ಶಾಸಕರು ಹೇಳಿದ್ರು. ಅದೇ ತರ ನಂದು ಕೂಡ ಬೇಡಿಕೆ ಅದ. ಯಾಕಂದ್ರೆ ಹೋದ್ಸಲ ಎಲ್ಲ ಸಚಿವರ ಒಂದು ನಿಯೋಗ ಮತ್ತೆ ಶಾಸಕರು ನಮ್ಮ ರಾಯಚೂರು ಜಿಲ್ಲೆಯವರೆಲ್ಲರೂ ಹೋಗಿ ನಾವು ಡೆಲ್ಲಿಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ನಮ್ಮ ರಾಯಚೂರು ಜಿಲ್ಲೆಗೆ ಏಮ್ಸ್ ತರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ಒಂದು ನಂಬಿಕೆ ನಾನು ವ್ಯಕ್ತಪಡಿಸ್ತೀನಿ. ಆದ್ರೆ ಸಾರಿಗೆ ಅಂತಂದ್ರೆ ಇವತ್ತು ಶಕ್ತಿ ಯೋಜನೆ ಬಂದ ಮೇಲೆ ಸಾಕಷ್ಟು ಮಹಿಳೆಯರು ಓಡಾಟ ನಡೆಸ್ತಾರ. ನನಗೂ ಕೂಡ ಬಹಳ ಒಂದು ಆತ್ಮವಿಶ್ವಾಸ, ನಾನು ಕೂಡ ಬಸ್ಸಿನಲ್ಲಿ ಪ್ರಯಾಣ ಮಾಡೀನಿ ಸಭಾಧ್ಯಕ್ಷರೇ. ಆದ್ರೆ ಇವತ್ತು ಅಲ್ಲಿ ಶಾಲಾ ಮಕ್ಕಳಿಗೆ ಒಂದು ನಮ್ಗ ಏನು ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಆಗ್ತಲ್ಲ. ಹೆಚ್ಚಿನ ಒಂದು ಬಸ್ಗಳನ್ನ ನನ್ನ ಕ್ಷೇತ್ರಕ್ಕೆ ಕೊಡಬೇಕು ಅನ್ನೋಂಥದ್ದು ಒಂದು ಹೇಳ್ತೀನಿ. ಶಿಕ್ಷಣದ ನಾನು ನಿನ್ನೆ ಮಾತಾಡಿನಿ, ಕಾಯಂ ಶಿಕ್ಷಕರನ್ನು ಕೊಡಬೇಕು, ಅತಿಥಿ ಶಿಕ್ಷಕರಿಗೆ ಗೌರವಧನ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ಕೂಡ ನಾನು ಮಾತಾಡೀನಿ ಇವ್ರೆ ಸಭಾಧ್ಯಕ್ಷರೇ. ಆದ್ರೆ ಇನ್ನೊಂದು ನಮ್ಮಲ್ಲಿ ಏನು ಯೋಧರು ನಿವೃತ್ತ ಯೋಧರಿಗೆ ಒಂದು ರಾಯಚೂರಲ್ಲಿ ಒಂದು ಆಫೀಸ್ ಕೇಳಿರೋರು. ಯಾಕಂದ್ರೆ ಅವರ ಬೇಡಿಕೆಗಳನ್ನು ಕೂಡ ನಮ್ಮ ದೇಶವನ್ನ ಕಾಯ್ದಂತವರಿಗೆ ಒಂದು ಗೌರವಪೂರ್ವಕವಾಗಿ ಅವರ ಬೇಡಿಕೆಯನ್ನ ಈಡೇರಿಸಬೇಕು ಸರ್ಕಾರ ಅನ್ನೋಂಥದ್ದು. ಮತ್ತೆ ನನ್ನ ಕ್ಷೇತ್ರದಲ್ಲಿ ಒಂದು ಪಶು ಇಲಾಖೆ ಸಾಕಷ್ಟು ನಮ್ಮಲ್ಲಿ ಜಾಸ್ತಿ ಒಂದು 4 ಪಶು ಇಲಾಖೆಗಳ ಅವಶ್ಯಕತೆ ಇದೆ. ಮತ್ತೆ ಒಬ್ಬರೇ ಡಾಕ್ಟರ್ ಇರೋದ್ರಿಂದ ಅಲ್ಲಿ ನಮ್ಮ ಪಶು ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕು. ಇನ್ನೊಂದು ಇವತ್ತಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದ ಭಾಗದ ಒಂದು ಏನು ಸಮಸ್ಯೆಗಳ ಬಜೆಟ್ನಲ್ಲಿ ಒಂದು ಶಾಶ್ವತವಾದಂತ ಒಂದು ಯೋಜನೆ ಕಡ್ಡಾಯವಾಗಿ ಬಜೆಟ್ನಲ್ಲಿ ಬರಬೇಕನ್ನಂಥದ್ದು ನನ್ನ ಬೇಡಿಕೆ ಸಭಾಧ್ಯಕ್ಷರೇ. ಇನ್ನೊಂದು ನಮ್ಮ ಭಾಗದಲ್ಲಿ ಇಂದಿಗೂ ಒಂದು ಉತ್ತಮ ಇದೇನು ಆಸ್ಪತ್ರೆಗಳದ್ದು ನಾನು ಮಾತಾಡಿದೆ.
ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿರುವ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೂಡ ದೊಡ್ಡ ದೊಡ್ಡ ಕೈಗಾರಿಕೆಗಳು IT-BT ಕಂಪನಿಗಳು ಬಂದಾಗ ಮಾತ್ರ ನಮ್ಮಲ್ಲಿ ನಿರುದ್ಯೋಗ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ. ಸಭಾಧ್ಯಕ್ಷರೇ, ದಯಮಾಡಿ ನಮ್ಮಲ್ಲಿ ಒಂದು ಏನು ಕೈಗಾರಿಕೆಗಳು ಬರಲೇಬೇಕು. ಎಲ್ಲರೂ ಶಾಸಕರು ಸತತ ಎಲ್ಲರೂ ಮಾತಾಡ್ಯಾರೆ. ಮತ್ತೆ ಆಡಳಿತ ಪಕ್ಷದಲ್ಲಿ ಕೂಡ ದೊಡ್ಡ ಪ್ರಮಾಣದ ಸಚಿವರುಗಳದಾರ, ಅವರು ಕೂಡ ಮಾತಾಡ್ತಾರೆ. ಆದ್ರೆ ನಾನು ಗಮನ ಸೆಳೆದಷ್ಟೇ ನನ್ನ ಕೆಲಸ ಅಂತ ನನ್ನ ಭಾವನೆ. ಇನ್ನ ಒಂದೇ ಒಂದು ವಿಚಾರ ಸಭಾಧ್ಯಕ್ಷರೇ, ಪ್ರತಿಯೊಂದು ಶಾಸಕರಿಗೂ ವರ್ಷಕ್ಕೆ ಕೊಡುವ ರೂಪಾಯಿ ಏನು 2 ಕೋಟಿ ಅನುದಾನ ನಮಗೆ ಸಾಲ್ತಾ ಇಲ್ಲ. ಒಂದು 5 ಕೋಟಿ ನಿಗದಿ ಮಾಡಲಿ ಅನ್ನೋಂಥದ್ದು ಸರ್ಕಾರಕ್ಕೆ ನನ್ನ ಒತ್ತಾಯ. ಉತ್ತರ ಕರ್ನಾಟಕದ ಪ್ರತಿ ತಾಲೂಕು ಸಮಸ್ಯೆ ಪ್ರತ್ಯೇಕ ಅಧ್ಯಯನ ನಡೆಸಿ ಆ ಅವಧಿಯ ಮೇಲೆ ಆ ಪ್ರತಿ ತಾಲೂಕು ಅಭಿವೃದ್ಧಿ ಆದ್ಯತೆ ನೀಡಬೇಕು ಸರ್ಕಾರ ಅನ್ನೋಂಥದ್ದು. ಕೊನೆಯದಾಗಿರಿ ಬೇರೆ ಏನು ನಾನು ಮಾತಾಡಲ್ಲ ಅಧ್ಯಕ್ಷರೇ. ಕೊನೆಯದಾಗಿ ಉತ್ತರ ಕರ್ನಾಟಕದ ಮಹಿಳಾ ಶಾಸಕರಿಗೆ ಹೆಚ್ಚು ಒಂದು ಪ್ರಾತಿನಿಧ್ಯ ಕೊಟ್ಟು ಅವರ ಹೆಚ್ಚು ಮಹಿಳೆಯರು ರಾಜಕಾರಣಕ್ಕೆ ಬರಲಿಕ್ಕೆ ತಾವು ಒಂದು ಸರ್ಕಾರ ಗಮನ ಹರಿಸಬೇಕು. ಯಾಕಂದ್ರೆ ಇವತ್ತು ನನಗೊಬ್ಬ ಹೊಸದಾಗಿ ಬಂದಿನಿ ಅಂತ ಒಂದು ಶಾಸಕರಿಗೆ ನೀವೇನು ಅವಕಾಶ ಮಾಡಿಕೊಡ್ತೀರಿ, ಎಲ್ಲರ ಪರವಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಮಹಿಳೆಯರು ರಾಜಕೀಯಕ್ಕೆ ಬರೋದಕ್ಕೆ ಆಸಕ್ತಿ ತೋರಿಸೋದಕ್ಕೆ ನಾವು ಒಂದು ಇಲ್ಲಿ ಸ್ಫೂರ್ತಿ ಆಗ್ಬೇಕು, ತಾವು ಸ್ಫೂರ್ತಿ ಆಗ್ಬೇಕನ್ನಂತ ಮಾತಾಡ್ತಾ ಧನ್ಯವಾದಗಳು. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆ ವಂದಿಸಿ ನನ್ನ 2 ಮಾತುಗಳನ್ನು